ಬನ್ರೋ. ವೇದನಾ, ಯಾರ ಮೇಲೆ ಡೌಟ್ ಇತ್ತೋ ಎಲ್ಲರನ್ನೂ ಮುಗಿಸ್ಬಿಟ್ವಿ. ನಮ್ಮಪ್ಪ ರಾಜಕೀಯದಲ್ಲಿ 20 ವರ್ಷದಿಂದ ಇದ್ದರು. ಯಾವತ್ತೂ ಅವ್ರಿಗೇನು ಇಷ್ಟ ಬಂತೋ ಮಾಡಿದ್ರೆ ಹೊರ್ತು ಮಗನಿಗೆ ಏನಿಷ್ಟ ಅಂತ ಯಾವತ್ತೂ ಕೇಳಲಿಲ್ಲ. ಅಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅಪ್ಪ, ನಾನು ರಾಜಕೀಯಕ್ಕೆ ಬರ್ಬೇಕು ಅನ್ಕೊಂಡಿದ್ದೀನಿ. ನಿನಗೆ ರಾಜಕೀಯ ಬೇಡ, ಅದೊಂದು ದೊಡ್ಡ ಸಮುದ್ರ, ಬಿಸ್ನೆಸ್ ನೋಡ್ಕೊಂಡಿರು ಸಾಕು. ಇಲ್ಲಪ್ಪ, ಅದು ನನಗೆ ಪವರ್ ಬೇಕಿತ್ತು, ಗೆಲ್ಲೋದಕ್ಕೆ ಸೆಂಟಿಮೆಂಟ್ ಬೇಕಿತ್ತು. ಅದಕ್ಕಿದ್ದಿದ್ದು ಒಂದೇ ದಾರಿ, ರಾಜಣ್ಣನ ಸಾವು. ಅದು ನಾನೇ ಮಾಡಬೇಕಾಗಿತ್ತು. ಅಣ್ಣನ ನೀನೇ ಸಾಯಿಸಿದ್ದ. ನೀವು ರಾಜಣ್ಣಗೆ ಹೇಗೆ ವಿಶ್ವಾಸವಾಗಿದ್ರೋ ನನಗೂ ಒಬ್ಬ ವಿಶ್ವಾಸವಾಗಿದ್ದ. ಜಗ್ಗು, ರಾಜಣ್ಣನ ಸಾಯಿಸಿದ್ದು ಇವನೇ. ಏನೋ ನೋಡ್ತಿದ್ಯಾ? ತಂಗಮ್, ಈ ಟೈಮ್ಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಬೋಲಿ ಮಕ್ಕಳ, ನೀನು ಮತ್ತೆ ಆ ಸಯ್ಯದಿಂದ ನಾನು ಹಾಕಿದ ಲಾಸ್ಟ್ 2 ಸ್ಕೆಚ್ಚು ಮಿಸ್ ಆಯಿತು. ಆದರೆ ಈ ಸಲ ಟೈಮ್ ನಂದು. ನೀನು ಮತ್ತೆ ಸಯ್ಯದ್ದು ಮೇಲೆ ಹೋಗಿ ನಮ್ಮ ಅಪ್ಪನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿನೆಲ್ಲ ನಾನು ನೋಡ್ಕೊತೀನಿ. ಹಣ, ಆಸೆ, ಅಧಿಕಾರ, ಮೋಹ ಇವೆಲ್ಲ ತನ್ನವರನ್ನೇ ಶತ್ರುವನ್ನಾಗಿಸಿ ಪ್ರಾಣ ತೆಗೆಸುವ ಒಂದು ಜೂಜಾಟವೇ ರಾಜಕೀಯ. ಈ ರಾಜಕೀಯ ಆಟಕ್ಕೆ ಎಂದೂ ಅಂತ್ಯವಿಲ್ಲ, ಮತ್ತೆ ಮುಂದುವರಿಯುವುದು. ಭಾಗ 2.